ದಿನ ವಾಕಿಂಗ್ ಹೊಂಟಿವ್ರಿ ಮಾಮಿ. ಸ್ವಲ್ಪರೇ ಸಣ್ಣ ಆಗಲ್ಲಾಗಿವ್ ನೋಡ್ರಿ ನಾವು. ಸಣ್ಣ ಆಗ್ಬೇಕಂದ್ರ ಬಿಸಿನೀರಿಗೆ ಒಂದು ಚಮಚ ಮುಂಜಾನೆ ಜೇನುತುಪ್ಪ ಹಾಕೊಂಡು ಕುಡಿಬೇಕಂತ ನೋಡ, ಸಣ್ಣ ಆಗ್ತಾರಂತ. ಏನು ಸಣ್ಣ ಆಗ್ತಾರೋ ಏನೋವ ತಾಯಿ. ನಂದ್ರೆ ಹೊಟ್ಟೆ ಎಷ್ಟು ಕಾಣಿಸ್ಲಿರ್ತದ ನೋಡಿ ಈಗೀಗರೆ. ಕೈ ಕಾಲಂತೂ ಬಿಯುಗವೆ ಎಷ್ಟು ವಾಕಿಂಗ್ ಮಾಡಿದ್ರು. ಅಂದಂಗೆ ವೀಣಾ ಮಾಮಿ ಬಂದಿಲ್ಲಲ್ರಿ ಯಾಕೋ ಇವತ್ತು? ಏನಾಗ್ಯದೇನೋ ಆಕಿಗೆ, ಫೋನ್ ಹಚ್ತೀನಿ ತಡಿ. ಹಲೋ ಹಲೋ ವೀಣಾ, ಕೇಳಿಸ್ಲಿರ್ತದಿಲ್ಲ? ಯಾಕೆ ಇವತ್ತು ವಾಕಿಂಗ್ಗೆ ಬಂದಿಲ್ಲ ನೀ? ಹೌದ್ರಿ ಮಾಮಿ, ಯಾಕೋ ಥೋಡೆ ಮೈಕೈ ನುಡಿಸ್ಲಿಕತ್ತದಂತ ಅನಿಸ್ತು, ಅದಕ್ಕೆ ಹೊಚ್ಕೊಂಡು ಮಲ್ಕೊಂಡಿ ನೋಡ್ರಿ ಮಾಮಿ. ಯಾರ್ಯಾರು ಹೋಗಿರಿ ಮಾಮಿ ವಾಕಿಂಗ್? ಹೌದ್ರಿ, ತಡೀರಿ ಹಂಗಾದ್ರೆ 5 ನಿಮಿಷನಾಗ ಬರ್ತೀನಿ ನಾನು ಅಲ್ಲಿ. ಆಯ್ತಾಯ್ತು, ಜಲ್ದಿ ಬಾರವ. ಯಾವಾಗ ಬಂದಿರಿ ನೀವೆಲ್ಲರೂ? ಚಾಲು ಮಾಡಿರಿ ಯೋಗ ಮಾಡೋದು? ಬಂದು ಬಾ ಕೂಡುವ ಈ ಕಡೆ. ಈಕೇನವ ತಾಯಿ ಬಾರಣ ಪೂರ ತೊಡೆ ಮೇಲೆ ಬಂದು ಕೂಡ್ಲಿಕತ್ತಳಲ್ಲ. ಏನ್ರಿ ಮಾಮಿ, ಮೊನ್ನೆ ಫ್ರಿಜ್ ತೊಗೊಂಡ್ರಂತಲ್ಲ 1 ಲಕ್ಷ ರೂಪಾಯಿ ಕೊಟ್ಟು, ಏನು ಹೇಳಲೇ ಇಲ್ಲ ನಮಗ? ಹೇಳಬಾರ್ದಂತ ಏನಿಲ್ಲ ಸುಶೀಲಾ, ಎಲ್ಲರಿಗೆ ಒಂದಿನ ನಾಷ್ಟ ಕರಿಬೇಕಂತ ಹೇಳಿ ನಾ ಯಾರಿಗೂ ಹೇಳಿದ್ದಿಲ್ಲವ, ಅಷ್ಟೇ, ಮತ್ತೇನಿಲ್ಲ. ಫ್ರಿಜ್ ತೊಗೊಂಡಿರಿ, ಅದು 1 ಲಕ್ಷದ್ದು, ಭಾರಿ ಆಯ್ತು ಬಿಡ್ರಪ್ಪ ನಿಮ್ಮದು. ಮತ್ತು ನಾಷ್ಟದ ಮೇಲೆ ಮುಗಿಸೋರೇ ನೀವೀಗ? ಹೋಟೆಲ್ ಕರ್ಕೊಂಡು ನೋಡ್ರಿ ಮಾಮಿ, 1 ಲಕ್ಷ ರೂಪಾಯಿ ಕೊಟ್ಟು ಫ್ರಿಜ್ ತೊಗೊಂಡಿರಿ, ಬರೀ ನೀವು ಅವಲಕ್ಕಿ ಸೂಸ್ಲಾದ್ಮೇಲೆ ಮುಗಿಸಿದ್ರೆ ಹೆಂಗೆ? ಅಯ್ಯಯ್ಯ ಆಯ್ತು ತಗೋರ ತಾಯಿ, ನಿಮ್ಗಿಂತ ಹೆಚ್ಚದ ಏನು, ಕರ್ಕೊಂಡು ಹೋಗ್ತೀನಿ ತಗೋರಿ ಹೋಟೆಲ್ಗೆ. ಮೀನಾಕ್ಷಿ ಮಾಮಿ ಮನ್ಯಾಗೇನೋ ನಿನ್ನ ರಾತ್ರಿ ಜಗಳ ನಡೆದಿತ್ತಂತಲ್ರಿ? ನಮ್ಮ ಮನೆಯವ್ರು ಅಂದ್ರಿ, ಡ್ಯೂಟಿ ಮುಗಿಸ್ಕೊಂಡು ಹೊಂಟಿದ್ದ, ಅವ್ರ ಮನ್ಯಾಗ ಭಾಳ ಜೋರು ಜಗಳ ನಡೆದಿತ್ತವ. ಯಾಕೆ ನಡೆದಿತ್ತೇನೋ ಗೊತ್ತಾಗಲಿಲ್ಲ ನನಗೆ, ಅಷ್ಟು ಕಿವಿ ಕೇಳಿಸ್ಲಿಲ್ಲ ಅಂತಂದ್ರಿ. ಅಯ್ಯ ಬಿಡವ, ಅವ್ರ ಮನೆಗೆ ಏನು ಜಗಳ ಇರ್ತದ, ಅದೇ ಅತ್ತಿ ಹೊಸಿ ಜಗಳನೇ, ಮತ್ತೇನು ಜಗಳ ಇರ್ತದ ಅವ್ರ ಬಳಿ. ಹೌದ್ರಿ ಮಾಮಿ, ನನಗೂ ಸ್ವಲ್ಪ ಕಿವಿಗೆ ಬಿತ್ತು, ಆದರೆ ಯಾಕೆ ಜಗಳ ಆಡ್ಯಾರಂತ ಗೊತ್ತಾಗಿಲ್ಲ. ಅದಕ್ಕೆ ಅನಿಸ್ತದ ಪಾಪ ಅವ್ರು ಇವತ್ತು ವಾಕಿಂಗ್ ಬಂದೇ ಇಲ್ಲ ನಮ್ಮ ಸಂಗಾತ. ಹೇಳ್ರಿ ಸ್ವಲ್ಪ ವಾಕಿಂಗ್ ಜಂಪಿಂಗ್ ಅದು ಮಾಡೋಣ, ಬರೀ ಕೂತ್ರೆ ಮಾತೇ ಆಗ್ತಾವೆ. ಹೇಳ್ರಿ. ಅಯ್ಯ ಮಾಮಿ ನೋಡಿ ಹ್ಯಾಂಗೆ ಓಡ್ಲಿಕತ್ತಾರ. ಹ್ಯಾಂಗೆ ಓಡ್ಲಿಕತ್ತೀರಿ? ನನ್ನ ಕೈಲಿ ಆಗಲ್ಲಾಗ್ಯದವ ತಾಯಿ, ಸಾಕವ ನನಗಾಗಲಿ ನೋಡೋದು. ಯಪ್ಪ, ಎಷ್ಟು ಕಾಲು ಬ್ಯಾನ್ ಅದು ನೋಡುವ ತಾಯಿ, ನಿಮ್ಮದು ನೋಡಿ ನಾವು ಓಡ್ಲಿಕ್ಕೆ ಹೋಗಿ ಕಾಲೆಲ್ಲ ಬ್ಯಾನ್ ಮಾಡ್ಕೊಂಡು ನೋಡುವ. ಸಾಕು ಬಿಡ್ರೆ ನಿಮ್ಮ ಕೂಡಿಗಳ, ಎಷ್ಟು ಓಡ್ಲಿಕತ್ತಿರೋದು, ಸಾಕು ಮಾಡ್ರ ಕಡೆ. ಇವ್ವ ತಾಯಿ ಸುಸ್ತಾಯ್ತು ನೋಡುವ ಓಡಿ. ಮೀನಾಕ್ಷಿ ಮಾಮಿ ಮೊಮ್ಮಗಳ ತೊಟ್ಟಿ ಹೇಳ್ಯಾರಿಲ್ರಿ ಮಾಮಿ ನಿಮಗೆ? ಏನು ಬಂದಿಲ್ಲವ ಅವ್ರ ಫೋನ, ಅವ್ರು ನನಗೆ ಹೇಳ್ತಾರೋ ಇಲ್ಲೋ ನಂಗೆ ಅದನ್ನೂ ಗೊತ್ತಿಲ್ಲ. ಹೌದು, ನನಗೂ ಫೋನ್ ಮಾಡಿದ್ಲಕ್ಕಿ, ಹೇಳಿನ್ ಬರ್ತೇನಂತ. ನನಗೂ ಮಾಡಿರಪ್ಪ ನೀನು 10 ಮುಣಿಗೆ, ಮೊಮ್ಮಗಳ ತೊಟ್ಲದ ಬರ್ಬೇಕು ನೋಡ್ರಿ ಅಂತೇಳಿ. ಆಯ್ತು ತೋರಿ, ಮತ್ತು ಹಂಗಂದ್ರೆ ನಾಳೆಗೆ ಅಲ್ಲೇ ಸಿಗಮ್ ಎಲ್ಲರೂ. ಮತ್ತು ಆಯರ್ ಏನು ಮಾಡಿರ್ತಿದೆ ಸರೋಜ? ಏನು ಮಾಡೋದ್ರಿ ಮಾಮಿ, ಅದೇ 100 ರೂಪಾಯಿ ಕೊಡೋದು ಕವರ್ನ ಹಾಕಿ, ಮತ್ತೇನು ಮಾಡೋದು? ನನ್ನ ಮೊಮ್ಮಗಳ ತೊಟ್ಲಿಗೆ ಅವರು ಅಷ್ಟೇ ಮಾಡ್ಯಾರ್ರಿ, ನಾನು ಅಷ್ಟೇ ಮಾಡ್ತೀನಿ ರೀ, ಅವ್ರಿಗೆ ಕವರ್ನ ಹಾಕಿ 100 ರೂಪಾಯಿ ಕೊಟ್ಟು ಬಿಡ್ತೀನಿ ನೋಡ್ರಿ. ಮತ್ತು ನೀವೇನು ಕೊಡ್ತೀರಿ ಸುಶೀಲಾ ಮಾಮಿ? ನೋಡ್ಬೇಕವ, ನಮ್ಮ ಯಜಮಾನ್ರಿ ಕೇಳ್ಬೇಕು ಏನಂತಾರೋ ಏನೋ ಅವರು. ಯಾಕ್ರಿ ಮಾಮಿ ಮಾರಿ ಸಣ್ಣ ಮಾಡಿದ್ರಲ್ಲ, ಹೇಳ್ತಾರೆ ತಗೋರಿ ನಿಮಗೂ, ಹೇಳ್ಬೋದ್ರಿ ಇವತ್ತು ಮುಳುಗತ್ತಾನ ನಿಮಗೂ ಇವತ್ತು. ಇನ್ನು ನಾಳೆಗದರಿ, ಯಾಕೆ ಚಿಂತೆ ಮಾಡ್ತೀರಿ, ಹೇಳ್ತಾರೆ ತಗೋರಿ. ಯಾಕೆ ಹೊಡಿ, ಅಷ್ಟಕ್ಕೆ ಯಾಕೆ ಬೇಜಾರಾಗಿದೆಯಾ? ಹೇಳ್ತಾ ತಗೋ, ಒಂದೇ ಓಣ್ಯಾಗಿದ್ದೆವು, ಈಸ್ ಮಂದಿ ಹೇಳಾಳ, ನಿನಗೆ ಒಬ್ಬಕ್ಕೆ ಹೇಳಂಗಿಲ್ಲ ಏನು? ಗಡಬಡಿದಾಗ ಮರ್ತಿರ್ಬೇಕು, ಹೇಳ್ತಾಳೆ ಹೇಳಿ ಏನೋ ಸಂಜೀತನಾಕಿ. ನೋಡ್ರವ ಅಂದ್ರೆ ಹೋಗಮ್ಮ ಮನೆ ಕಡೆಗೆ. ನೋಡ್ರಿ ಮಾಮಿ ಹೋಗರಿ, ಹುಡುಗರೆಲ್ಲ ಸ್ಕೂಲಿಗೆ ಅದು ಹೋಗ್ತಾವ, ಡಬ್ಬಿ ಅದು ಏನೋ ಕಟ್ಬೇಕು ನಾನು, ಹೋಗೋಣ ನೋಡ್ರಿ.